ಚಿತ್ರದುರ್ಗದ ಜನಪರ, ಕನ್ನಡಪರ, ರೈತ ಹಾಗೂ ವಕೀಲರ ಸಂಘಟನೆಗಳಿಂದ ಜಿರಲೆ ಪಕ್ಷದ ಹೋರಾಟಕ್ಕೆ ನೈತಿಕ ಬೆಂಬಲ ಸೂಚಿಸಿದ್ದಾರೆ. ಈ ಕುರಿತು ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ಕೇಂದ್ರ ಹಾಗೂ ಆಯಾ ಸರ್ಕಾರಗಳು ಹೋರಾಟಕ್ಕೆ ಸ್ಪಂದಿಸಬೇಕು. ವಿದ್ಯಾವಂತರಿಗೆ ತಕ್ಕದಾದ ಉದ್ಯೋಗ ನೀಡಬೇಕು. ಸರ್ಕಾರಗಳು ಸ್ಪಂದಿಸದೇ ಇದ್ದರೆ ಆಯಾ ಜಿಲ್ಲೆಗಳಲ್ಲಿ ಹೋರಾಟ ಆರಂಭದ ಎಚ್ಚರಿಕೆಯಾಗಿದೆ. ದೇಶದಲ್ಲಿ ನಿರುದ್ಯೋಗ ನಿವಾರಿಸಲು ದೆಹಲಿಯಲ್ಲಿ ಕಾಕ್ರೋಚ್ ಪಕ್ಷದ ನೇತೃತ್ವದಲ್ಲಿ ಆರಂಭವಾಗಿರುವ ಚಳವಳಿಗೆ ಕೋಟೆನಾಡಿನ ಕನ್ನಡ, ರೈತ, ಸಾರ್ವಜನಿಕ ಹಾಗೂ ವಕೀಲರ ಸಂಘಟನೆಗಳು ಸಂಪೂರ್ಣ ಬೆಂಬಲ ನೀಡುತ್ತೇವೆ ಎಂದು ತಿಳಿಸಿದರು. ನಿರುದ್ಯೋಗ ತಾಂಡವವಾಡುತ್ತಿದೆ. ವಿದ್ಯಾವಂತರಿಗೆ ಉದ್ಯೋಗ ಸಿಗುವುದು ಕಷ್ಟಕರವಾಗಿದೆ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಶಿಕ್ಷಣ ಪೂರೈಸಿ ಬರುವವರಿಗೆ ಸಕಾಲದಲ್ಲಿ ಉದ್ಯೋಗ ನೀಡುವಲ್ಲಿ ವಿಫಲವಾಗಿವೆ. ಇದರಿಂದ ಜಿರಲೆ ಪಕ್ಷ ಮಾಡುತ್ತಿರುವ ಹೋರಾಟ ಅರ್ಥಪೂರ್ಣವಾಗಿದ್ದು, ವಿದ್ಯಾವಂತರಾದರೂ ಯುವಜನತೆ ಉದ್ಯೋಗ ಸಿಗದೆ ತಪ್ಪು ಹಾದಿಗೆ ಹೋಗುವ ಸ್ಥಿತಿ ನಿರ್ಮಾಣಗೊಂಡಿದೆ. ಯುವಜನರಿಗೆ ತಕ್ಕದಾದ ಉದ್ಯೋಗ ನೀಡಬೇಕೆಂದು ದೆಹಲಿಯಲ್ಲಿ ಆರಂಭವಾಗಿರುವ ಚಳುವಳಿ ಇದು ಪ್ರಸ್ತುತವಾಗಿದೆ. ಇನ್ನು ಕೇಂದ್ರ ಹಾಗೂ ಆಯಾ ರಾಜ್ಯ ಸರ್ಕಾರಗಳು ಚಳುವಳಿಗೆ ಸ್ಪಂದಿಸಿ ನ್ಯಾಯ ಕೊಡಿಸಬೇಕಿದೆ. ಒಂದು, ಕೇಂದ್ರ ಸರ್ಕಾರ ಸ್ಪಂದಿಸದೇ ಹೋದಲ್ಲಿ ದೆಹಲಿಗೆ ಹೋಗದೆ ಆಯಾ ಸ್ಥಳಗಳಲ್ಲಿಯೇ ಕುಳಿತು ಪ್ರತಿಭಟನೆ ಮೂಲಕ ಈ ಒಂದು ಬೆಂಬಲ ಸೂಚಿಸುವುದಾಗಿ ಮಾಹಿತಿ ಕೂಡ ನೀಡಿದ್ದಾರೆ. ಅವರ ಹೋರಾಟಕ್ಕೆ ಈ ದೇಶದ ನೈಜ ನಾಗರಿಕರು ಅಂತ ಏನು ಅನ್ನಿಸ್ಕೊಂಡಿದ್ದಾರೋ, ಚಿಂತಕರು, ಪ್ರಗತಿಪರರು, ನಾಗರಿಕ ಸಮಾಜಗಳ ಪರವಾಗಿರುವಂಥವರು, ರೈತ ಸಂಘಟನೆಯ ಮುಖಂಡರು ಅವರ ಹೋರಾಟವನ್ನು ಬೆಂಬಲಿಸಿ ಅವರು ಕೂಡ ಧರಣಿಯಲ್ಲಿ ಪಾಲ್ಗೊಳ್ಳುವಂಥ ಪ್ರಕ್ರಿಯೆ ಆರಂಭ ಆಗಿದೆ. ಅದರ ಜೊತೆಗೆ ದೇಶದ ನಾನಾ ರಾಜ್ಯಗಳ ರಾಜಧಾನಿಗಳಲ್ಲಿ ಅವರ ಪರವಾಗಿ ಈ ನಾಗರಿಕ ಏನು ಹೋರಾಟಗಳಿದ್ದಾವೋ, ರೈತ ಸಂಘಟನೆ ಆಗಿರ್ಬೋದು, ವಕೀಲರ ಸಂಘಟನೆ ಆಗಿರ್ಬೋದು, ಪತ್ರಕರ್ತರ ಸಂಘಟನೆ ಆಗಿರ್ಬೋದು, ಸಾಮಾಜಿಕ ಕಾರ್ಯಕರ್ತರಾಗಿರ್ಬೋದು, ಚಳವಳಿಯನ್ನು, ಹೋರಾಟವನ್ನು, ಪತ್ರಿಕಾಗೋಷ್ಠಿಗಳನ್ನು ಮಾಡೋ ಮೂಲಕವಾಗಿ ಸೋನಮ್ ಅವರಿಗೆ ಬೆಂಬಲಿಸುವಂಥ ಒಂದು ವಾತಾವರಣ ಈ ದೇಶದಲ್ಲಿ ಆರಂಭ ಆಗಿದೆ. ಯಾಕೆ ಸೋನಮ್ ವಾಂಗ್ಚುಕ್ ಅವರನ್ನು ಬೆಂಬಲಿಸಬೇಕು ಅಂತ ಹೇಳಿದರೆ, ಅವರು ನಾಗರಿಕ ಸಮಾಜದ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ, ನಾಗರಿಕ ಯುವಜನರ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಯಾಕೆ ಅವರು ಈ ಮಟ್ಟದ ನಿರ್ಧಾರವನ್ನು ತಗೊಂಡು ಅಂದರೆ, ಇವತ್ತು ನಿನ್ನೆ ಹೋರಾಟ ಶುರು ಮಾಡಿದವರಲ್ಲ. ಅವರು ಆದಿವಾಸಿಗಳ ಪರವಾಗಿ, ಬುಡಕಟ್ಟು ಜನರ ಪರವಾಗಿ ಕಳೆದ 30-40 ವರ್ಷಗಳಿಂದ ಅವರು ಹೋರಾಟವನ್ನು ವಿದ್ಯಾರ್ಥಿ ದಶೆಯಿಂದಲೇ ಹೋರಾಟವನ್ನು ಮಾಡ್ತಾ ಬಂದಂಥವರು. ಅವರ ಹೋರಾಟ ಬಹಳ ಗಟ್ಟಿಯಾದ ಹೋರಾಟ, ಸಾಮಾಜಿಕ ಪರವಾದಂಥ ಹೋರಾಟ. ಆ ಕಾರಣಕ್ಕಾಗಿ ಸೋನಮ್ ವಾಂಗ್ಚುಕ್ ಅವರಿಗೆ ಈ ದೇಶದಲ್ಲಿ ಬಹಳ ದೊಡ್ಡ ಒಂದು ಹೆಸರು ಇದೆ. ಅವರು ವಿದ್ಯಾರ್ಥಿ ಯುವಜನರ ಪರವಾಗಿ ಇವತ್ತೇನು ದೆಹಲಿಯಲ್ಲಿ ಹೋರಾಟವನ್ನು ಶುರು ಮಾಡಿದಾರೋ, ಇಡೀ ದೇಶದ ವಿದ್ಯಾರ್ಥಿ ಯುವಜನರ ಪರವಾದಂಥ ಹೋರಾಟ ಅದು. ಯಾವುದೋ ವಾಂಗ್ಚುಕ್ ಹೋರಾಟ ಅಲ್ಲ, ಯಾವುದೋ CJP ಪಾರ್ಟಿ ಹೋರಾಟ ಅಲ್ಲ, ಯಾವುದೋ 4 ಜನ ವಿದ್ಯಾರ್ಥಿಗಳ ಪರವಲ್ಲ. ಇಡೀ ದೇಶದ ವಿದ್ಯಾರ್ಥಿ ಯುವಜನರ ಪರವಾದಂಥ ಹೋರಾಟ ಅದು. ಯಾರ್ಯಾರು ಇವತ್ತು ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೋ, ಯಾರ್ಯಾರು ಇವತ್ತು ಭವಿಷ್ಯ ಇಲ್ಲದೇ ಬದುಕ್ತಾ ಇದ್ದಾರೋ, ಯಾರು ಇವತ್ತು ಭವಿಷ್ಯಕ್ಕಾಗಿ ಬೀದಿ ಅಲಿತಾ ಇದ್ದಾರೋ ಅಂಥ ಎಲ್ಲ ಮಕ್ಕಳ ಪರವಾಗಿ ಅವರ ಹೋರಾಟವನ್ನು ಶುರು ಮಾಡಿದ್ದಾರೆ. ಆ ಹೋರಾಟಕ್ಕೆ ನಮ್ಮ ನಾಗರಿಕ ಸಮಿತಿಗಳಾದಂಥ ಕರುನಾಡು ಸೇನೆ, ಕರ್ನಾಟಕ ರಾಜ್ಯ ರೈತ ಸಂಘ, ನಮ್ಮ ವಕೀಲರು, ಹಿರಿಯ ಪತ್ರಕರ್ತರು, ಆ ಕಡೆ ಆಂಧ್ರ ಪ್ರದೇಶದಿಂದ ವೆಂಕಟೇಶ್ ಅವರು ಎಲ್ಲರೂ ಕೂಡ ಸೇರಿ ಆ ಹೋರಾಟವನ್ನು ಬೆಂಬಲಿಸುವಂಥ ಒಂದು ಪ್ರಕ್ರಿಯೆಗೆ ನಾವಾದರೂ ಕೂಡ ಬೆಂಬಲಿಸ್ತಾ ಇದ್ದೀವಿ.